ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರವರ್ತಿಯಾದ ನಾನು ಈ ನಿನ್ನ ಮಾಯಾ ಶಯನ ಗ್ರಹ ನೋಡಿ ಬೆಚ್ಚಿ ಬೆರಗಾಗುವನೇ ವಸುಂಧರೆಯ ಕುವರ ಗಾಂಧಾರ ದೇವಿಯ ಗರ್ಭ ಸಂಜಾತ ಶತ್ರುವಂಶ ದುರೀಣ ಈ ಚಂದ್ರಕುಲ ಚಕ್ರೇಶ್ವರನ ಅರಮನೆಗಿಂತಲೂ ನಿನ್ನ ಅರಮನೆ ಅದ್ಭುತವೇ ರಮಣೀಯವೇ ಶೋಭಾಯಮಾನ. ಓ ಸಾತ್ಯಕಿ, ಎಲ್ಲಿ ನಿನ್ನ ಕೃಷ್ಣ ಪರಮಾತ್ಮನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ಶಯನಿಸುತ್ತಿರುವರು. ಇನ್ನೇನು ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಕುಳಿತು. ಏನಾಶ್ಚರ್ಯ, ಏನಾಶ್ಚರ್ಯ! ಕೃಷ್ಣನು ನಿದ್ರಿಸುತ್ತಿರುವನೆ, ಅದರಲ್ಲೂ ಹಗಲು ನಿದ್ರೆಯಲ್ಲಿ. ವಸಂತ ಕುಸುಮಾಗ್ರಣಿತ ಕುಸುಮದನ ಸುಗಂಧ ಸುಪರಿಮಳ ಸುಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನಗಳಲ್ಲಿ ಅಖಂಡ ಕೀರ್ತಿ ಗಳಿಸಿದ ಮಥುರಾ ನಗರದ ಅರಸ ನಂದ ಗೋಪಾಲ ಹಗಲು ನಿದ್ರೆಯಲ್ಲಿ. ಸಾತ್ಯಕಿ, ನಿನ್ನ ಕೃಷ್ಣ ಪರಮಾತ್ಮನನ್ನು ನಾನೊಂದು ಬಾರಿ ಎಚ್ಚರಿಸಿರುತ್ತದೆ. ಪ್ರಯತ್ನಿಸಿ ನೋಡಿ. ಪ್ರಯತ್ನಿಸಿ. ಕೃಷ್ಣ, ಮಾಧವ, ಮುಕುಂದ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿ ಸಕಲ ಸಂಪತ್ತುಗಳನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರನಿಗೆ ಒಯ್ಯಿಸಿ ತಾನು ಸುಖತಲ್ಪದಲ್ಲಿ ಜೀವಿಸುತ್ತಿರುವ ಕೃಷ್ಣನು ಹಗಲು ನಿದ್ರೆಯಲ್ಲಿರುವನೆಂದರೆ ಏನಾದರೂ ಒಂದು ಕಾರಣವಿರಲೇಬೇಕು. ಇರಲಿ. ಕಾರ್ಯ ಸಾಧನೆಗಾಗಿ ಬಂದಿರುವ ನಾನು ಆ ಕಾರ್ಯವನ್ನು ಸಾಧಿಸುವುದಕ್ಕೋಸ್ಕರ ಸ್ವಲ್ಪ ಹೊತ್ತು ಕಾದು ಕುಳಿತನಾಯಿತು. ಈ ದುರ್ಯೋಧನನು ಇನ್ನೊಬ್ಬರಿಗಾಗಿ ಕಾಯುವುದು ಅನುಚಿತವೇ ಆದರೂ ಅದರಿಂದಾಗುವ ಲಾಭ ಉಚಿತವಾದದ್ದೇ. ಸಾತ್ಯಕಿ, ನಿನ್ನಲ್ಲೊಂದು ಮಾತಿರುವುದಲ್ಲ. ನಮಗೂ ಪಾಂಡವರಿಗೂ ಭೋರ್ಗರವ ಭೀಕರ ಕಾಡಿಗಿಚ್ಚು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದನ್ನು ನನ್ನ ಬಳಿ ಹೇಳಲು ಸಾಧ್ಯವಿಲ್ಲ. ಏಕೆ? ಏಕೆ ಸಾತ್ವಿಕಿ? ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಅವರು ಯಾವ ಪಕ್ಷ ವಹಿಸುವರು, ನಾವು ಅದೇ ಪಕ್ಷ ವಹಿಸುವೆವು. ಸರಿಯಾದ ಮಾತು ಸಾತ್ವಿಕಿ, ಸರಿಯಾದ ಮಾತು. ಒಂದು ವೇಳೆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವೇ ನನ್ನ ಕೈವಶವಾದದ್ದು ಅಲ್ಲವೇ ಸಾತ್ವಿಕಿ? ನಿಮ್ಮ ಕೈವಶವೇ ಆಗುವುದು. ಕುಳಿತುಕೊಳ್ಳಿ ಗುರುರಾಜ. ಇರಲಿ. ಎಂತಹ ಕಾರ್ಯವನ್ನು ಮಾಡಿದೆ, ಎಂತಹ ಅಕಾರ್ಯವನ್ನು ಮಾಡಿದೆ. ಅಭಿಮಾನಧನನಾಗಿ ಅಷ್ಟೈಶ್ವರ್ಯ ಸಂಪನ್ನನಾಗಿ ನಾನು ಈ ದನ ಕಾಯುವ ಮೊಲ್ಲನ ಪದತಳದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ